ವೀಕ್ಷಕರೇ ನಮಸ್ಕಾರ. ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಹೊಸ ಪ್ರೊಮೋ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೊಮೋ ಕೆಳಗಡೆ ಕನಸುಗಳಿಗೆ ಇಲ್ಲಿ ಏಜ್ ಲಿಮಿಟ್ ಇಲ್ವಪ್ಪೋ ಅನ್ನೋ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಕೊಟ್ಟಿದ್ದಾರಪ್ಪ ಅಂದರೆ, ಸೊ ಈ ಒಂದು ಪ್ರೊಮೋದಲ್ಲಿ 2 ಜನ ಸ್ಪರ್ಧಿಗಳು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ 2 ಜನ ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಸ್ಟಾರ್ ಸೆಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಒಂದು ಏಜ್ ಕೇಳಿದರೆ ಖಂಡಿತ ನೀವು ಶಾಕ್ ಪಡ್ತೀರಾ. ಯಾಕಪ್ಪ ಅಂದರೆ ಕಾಮನ್ ಪೀಪಲ್ಗಳ ಸೆಲೆಕ್ಷನ್ ಯಾವ ರೀತಿ ನಡೀತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ಒಂದು ಪ್ರೋಮೋದ ರಿವ್ಯೂ ಮಾಡ್ಕೊಬರೋಣ. ಸೊ ಆ ಇಬ್ಬರು ಸ್ಪರ್ಧಿಗಳ ಏಜ್ ಎಷ್ಟು ಮತ್ತು ಅವರು ಯಾರು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ವಿಷಯನ ಶುರು ಮಾಡೋಣ. ವೀಕ್ಷಕರೇ, ಇನ್ನೂ ಯಾರು ಈ ಒಂದು ಪ್ರೋಮೋನ ನೋಡಿಲ್ಲ, ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಕೂಡ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಒಂದ್ಸಾರಿ ಅಲ್ಲಿ ಹೋಗಿ ನೀವು ನೋಡ್ಕೊಬರ್ಬೋದು. ನೋಡ್ಕೊಬಂದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಇದೇ ಭಾನುವಾರ ರಾತ್ರಿ 9 ಗಂಟೆಗೆ ಸೊ ಅಗ್ನಿ ಪರೀಕ್ಷೆ ಒಂದು ಹೊಸ ವೇದಿಕೆಯ ಶೋ ಶುರುವಾಗ್ತಾ ಇದೆ. ಅದು ಬಿಗ್ ಬಾಸ್ಗೆ ಸಂಬಂಧಪಟ್ಟಿರುವಂಥ ಶೋನೇ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಈಗ 2 ಜನ ಸ್ಪರ್ಧಿಗಳು ವೇದಿಕೆ ಮೇಲೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರ ಏಜ್ ಕೇಳಿದರೆ ಖಂಡಿತ ನೀವು ಶಾಕ್ ಪಡ್ತೀರಾ. ರತ್ನ, ಸೊ ಇವರ ಹೆಸರು ಒಂದು ರತ್ನ ಅಂತ. ಸೊ ಇವರು ಅಜ್ಜಿ ಅಂತಲೇ ಹೇಳ್ಬೋದು. ಇವರಿಗೆ ವಯಸ್ಸು ಬಂದುಬಿಟ್ಟು 72 ವರ್ಷ ಅಂತಲೇ ಹೇಳ್ಬೋದು. ಸೊ ಇವರ ಒಂದು ವಯಸ್ಸಿನ ಎನರ್ಜಿ ನೋಡಿ ಅಲ್ಲಿರುವಂಥ ಜಡ್ಜಸ್ಗಳೇ ಖುಷಿ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಶಾಕ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿ ಒಂದು ಮಾತಿಗೂ ಲಿಮಿಟ್ ಮಾತಿಗೂ ಯಾವ ರೀತಿ ಒಂದು ಟಾಂಗ್ ಕೊಡ್ತಾ ಇದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ಇಂಥ ಏಜಲ್ಲಿ ಇಂಥ ಎನರ್ಜಿ ನೋಡಿ ಅಲ್ಲಿರುವಂಥ ಸ್ಪರ್ಧಿಗಳೇ ಅವರಿಗೆ ಕೈ ಮುಗಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ವಿನಯ್ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಹ ಕೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಸೊ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಸೊ ಊಟದ ಕೊರತೆಯಿಂದಾಗಿ ಏನಾದರೂ ಆ ರೀತಿ ಏನಾದರೂ ಆದರೆ ಏನು ಮಾಡ್ತೀರಾ ಅಂತ ಕೇಳಿದಾಗ ಸೊ ಇವರೊಂದು ರಿಯಾಕ್ಷನ್ ಕೊಟ್ಟು ಅಂದರೆ ಒಂದು ತೊಡೆಗೆ ಕೈ ತಟ್ಟಿ ಹೇಳ್ತಾ ಇದ್ದಾರೆ. ಸೊ ಅದು ಏನಾಗುತ್ತೆ ನಾನು ನೋಡ್ಕೊತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅಲ್ಲಿರುವಂಥ ಜಡ್ಜಸ್ಗಳು ಸಹ ಇವರ ಒಂದು ಮಾತಿಗೆ ಚಪ್ಪಾಳೆ ಸಹ ತಟ್ಟಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಆ್ಯಂಕರ್ ಆಗಿ ಬಂದಿರುವಂತಹ ನಿರಂಜನ್ ದೇಶಪಾಂಡೆ ಅವರ ಜೊತೆ ಕೂಡ ಅಚ್ಚುಕಟ್ಟಾಗಿ ಒಂದು ಡ್ಯಾನ್ಸ್ ಸಹ ಮಾಡ್ತಾ ಇದ್ದಾರೆ. ಖುಷಿಯಿಂದ ಅವ್ರ ಕೈಯಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಪ್ಪ ಅಂದರೆ ಇವರ ಒಂದು ವೀಟಿಗೆ ಇವರ ಒಂದು ಪ್ರೋಮೋಗಳು ಅಂದರೆ ಈ ಒಂದು ಪ್ರೋಮೋದಲ್ಲಿ ಇವರ ವೀಟಿಯಲ್ಲಿ ಸೊ ಸೆಲೆಕ್ಷನ್ ಅಂದರೆ ಗ್ರೀನ್ ಸಿಗ್ನಲ್ನ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈ ರತ್ನಾಜಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ 72 ವರ್ಷದವರು ಇಷ್ಟು ದಿನ ಬಿಗ್ ಬಾಸ್ ಮನೆಗೆ ಹೋಗೋದು ಇಷ್ಟ ಇದೆಯಾ, ಸೊ ಈ ಸಾರಿ ನಾನು ಹೋಗಬೇಕು ಅಂತ ಅನ್ಕೊಂತೀನಿ ಅನ್ನೋ ಮಾತು ಕೂಡ ಆಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗ್ರೀನ್ ಸಿಗ್ನಲ್ ಸಹ ಕೊಟ್ಟಿದ್ದಾರೆ. ಇವ್ರನ್ನ ಸೆಲೆಕ್ಟ್ ಮಾಡಿರ್ಬೋದು ಅಂತ ಅನ್ಸುತ್ತೆ, ಬಟ್ ನೋಡಬೇಕು ಸೊ ಇಲ್ಲಿ ಯಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ. ಸೊ ಇನ್ನು ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದುಬಿಟ್ಟು ಸೊ ಇವಳೊಬ್ಬ ಹಳ್ಳಿ ಹುಡುಗಿ ಅಂತಲೇ ಹೇಳ್ಬೋದು. ಇವರಿಗೆ ಏಜ್ ಬಂದುಬಿಟ್ಟು 20 ವರ್ಷ. ಇವ್ರು ಏನು ಹೇಳ್ತಾ ಇದ್ದಾರೆ, ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತ ಒಂದು ವರ್ಡ್ ಸಹ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿರಂಜನ್ ದೇಶಪಾಂಡೆ ಅವರು ಕೆಲವೊಂದಿಷ್ಟು ಇಂಗ್ಲೀಷ್ ವರ್ಡ್ಸ್ನಲ್ಲಿ ಕೇಳ್ತಾರೆ. ಆಗ ಈ ಒಂದು ಹುಡುಗಿ ಏನು ಹೇಳ್ತಾ ಇದ್ದಾರೆ, ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ದಯವಿಟ್ಟು ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಾರೆ. ಸೊ ಆಗ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಸಮಯದಲ್ಲಿ ಸೊ ನಿರಂಜನ್ ದೇಶಪಾಂಡೆ ಅವರು ಸ್ವಲ್ಪ ಗ್ಯಾಪ್ನ ಕೊಡ್ತಾರೆ. ಅಂಥ ಸಮಯದಲ್ಲಿ ಈ ಹುಡುಗಿ ಏನು ಮಾಡ್ತಾಳೆ, ನಂಗೆ ಕೇಳಿಸ್ತಾ ಇದೆ, ಹೇಳಿ ನೀವು ಹೇಳಿ ಮಾತಾಡಿ, ನೀವು ಮುಂದೆ ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಮಾತಿಗೆ ಅವರು ಮಾತಾಡುವಂಥ ವರ್ಡ್ಸ್ಗಳು ಮತ್ತು ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಎಕ್ಸ್ಪ್ಲನೇಷನ್ನು ಇದೆಯಲ್ಲ, ಸೊ ಈ ಒಂದು ರೀತಿಯ ವರ್ತನೆಗೆ ಸೊ ಅಲ್ಲಿರುವಂಥ ಜಡ್ಜಸ್ಗಳು ಇಂಪ್ರೆಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ 20 ವರ್ಷದ ಹಳ್ಳಿ ಹುಡುಗಿಯನ್ನು ಸೊ ಈಗ 4 ಜನ ಜಡ್ಜಸ್ಗಳು ಸಹ ಸೆಲೆಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವ್ರನ್ನ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರ ಮುಗ್ಧತೆಗೆ ಅಲ್ಲಿರುವಂಥ ಜಡ್ಜಸ್ಗಳು ವಿಜಿಲ್ ಸಹ ಮನಸೋತು ಸೊ ಈ ಒಂದು ಸ್ಪರ್ಧಿನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಷಯ ಕೇಳಿ ಅಲ್ಲಿರುವಂತಹ ಒಂದು ಹಳ್ಳಿ ಹುಡುಗಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂದರೆ ನಿರಂಜನ್ ದೇಶಪಾಂಡೆ ಅವ್ರನ್ನ ಹಿಡ್ಕೊಂಡು ಸುತ್ತರ್ದು ಆ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನ ಬಂದಿರುವಂಥ ಪ್ರೋಮೋದಲ್ಲಿ ಈ ರೀತಿಯ ಒಂದು ವಿಟಿನ ತೋರಿಸಿರಲಿಲ್ಲ, ಬಟ್ ಈಗ ಹಳ್ಳಿ ಪ್ರತಿಭೆ ಒಂದು ಹುಡುಗಿ 20 ವರ್ಷದ ಹುಡುಗಿಗೆ ಸ್ಟಾರ್ ಕಂಟೆಸ್ಟೆಂಟ್ ಸೆಲೆಕ್ಟನ್ ಆಗಿರುವಂತಹ ಒಂದು ವಿಟಿನ ತೋರಿಸಿದ್ದಾರೆ ಈ ಒಂದು ಪ್ರೋಮೋದಲ್ಲಿ. ಸೊ ಈ ಸಾರಿ ಕಾಮನ್ ಪೀಪಲ್ ಸೆಲೆಕ್ಷನ್ ತುಂಬ ಚೆನ್ನಾಗುತ್ತೆ. ಸೊ ಕೆಲವೊಂದಿಷ್ಟು ನೆಗೆಟಿವ್ ವಿಷಯಗಳು ಕೂಡ ಹೊರಗಡೆ ಕೇಳಿ ಬರ್ತಾ ಇದೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕಪ್ಪ ಅಂದರೆ ನಾವು ಯಾವತ್ತೂ ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಆಗಬಾರ್ದು. ಸೊ ಇದೇ ರೀತಿ ಆಗುತ್ತೆ ಅಂತ ಸೊ ಒಂದು ಟ್ವಿಸ್ಟ್ ಕೊಡೋಕ್ಕೋಸ್ಕರ ಪ್ರೋಮೋನ ಎಡಿಟ್ ಮಾಡ್ತಾರೆ. ಸೊ ಅದೇ ರೀತಿ ನಾವು ಈ ಸಾರಿ ಅಂದರೆ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ನಡೀತಾನೆ ಇರುತ್ತೆ. ಸೊ ಹಾಗಾಗಿ ನಾವು ಈ ಭಾನುವಾರ ಬರ್ತಾ ಇರುವಂಥ ಅಗ್ನಿ ಪರೀಕ್ಷೆ ರಾತ್ರಿ 9 ಗಂಟೆಗೆ ಪ್ರತಿಯೊಂದು ಶೋನ ಕರೆಕ್ಟಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಲ್ಲಿ ಏನಾಯಿತು ಏನು ನಡೀತು ಅಂತ. ಸೊ ನಾವು ಹಾಗೆ ಈ ಒಂದು ಪ್ರೋಮೋ ನೋಡಿಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ನಾವು ಪ್ರೋಮೋದಲ್ಲಿ ತೋರಿಸಿರುವಂಥ ವಿಷಯಗಳನ್ನ ಮಾತ್ರ ತಿಳಿಸ್ತೀವಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ಪ್ರೋಮೋ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿದ್ರಲ್ಲ ವೀಕ್ಷಕರು, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಪ್ರೋಮೋದಲ್ಲಿ.